ಹಲೋ ವೀಕ್ಷಕರೇ, ಕುಲ್ದೀಪ್ ಸಿಂಗ್ ಸೆಂಗರ್ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇದೆ. ಇದೀಗ ಹೈಕೋರ್ಟಿನ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ. 2017ರಲ್ಲಿ ನಡೆದಿದ್ದ ಉನ್ನಾವೋ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಬಿಜೆಪಿಯ ಮಾಜಿ ಶಾಸಕರಾದ ಸೆಂಗರ್ಗೆ ದಿಲ್ಲಿ ತೀನ್ ಹಜಾರಿ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ನೀಡಿತು. ಈ ಶಿಕ್ಷೆಯನ್ನು ಈಗ ದಿಲ್ಲಿ ಹೈಕೋರ್ಟ್ ಅಮಾನತುಗೊಳಿಸಿ ಜಾಮೀನು ನೀಡಿದ ಆದೇಶ, ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು. ಸೆಂಗರ್ ಶಿಕ್ಷೆ ಅಮಾನತು ಆದೇಶ ಬಂದ ಕೂಡಲೇ ಪ್ರತಿಕ್ರಿಯಿಸಿದ ಸಂತ್ರಸ್ತೆ, ಸೆಂಗರ್ ಜೈಲಿನಿಂದ ಹೊರಬರುವುದೆಂದರೆ ತಮ್ಮ ಕುಟುಂಬದ ಸಾವಿಗೆ ಸಮಾನ ಎಂದು ಹೇಳಿದ್ದಾರೆ. ಇದು ಇಡೀ ಕುಟುಂಬವನ್ನೇ ಅಪಾಯಕ್ಕೆ ದೂಡಿದಂತೆ ಅಂತ ಅವರು ಹೇಳ್ತಾ ಇದ್ದಾರೆ. ನಾನು ಸಾಯಲು ಯೋಚಿಸಿದ್ದೆ, ನನ್ನ ಮಕ್ಕಳನ್ನು ನೆನೆದು ಬದುಕಿದ್ದೇನೆ. ಅತ್ಯಾಚಾರಿಗೆ ಜಾಮೀನು ಕೊಟ್ಟರೆ ನಾವು ಸುರಕ್ಷಿತರಾಗಿರುವುದಾದ್ರೂ ಹೇಗೆ? ಸರಿ ಅಲ್ವಾ? ಅಪರಾಧಿ ಎಂದು ತೀರ್ಮಾನವಾದ ಪ್ರಕರಣದಲ್ಲಿ ಆತನ ಮೇಲ್ಮನವಿ ಇತ್ಯರ್ಥವಾಗುವವರೆಗೆ ಅಮಾನತಿನಲ್ಲಿಡಬೇಕಾದ ಅನಿವಾರ್ಯತೆ ಏನಿತ್ತು? ಹಾಗಿದ್ದರೆ ಕೆಳಕೋರ್ಟ್ ನೀಡಿದ ಶಿಕ್ಷೆಯನ್ನು ಅಪರಾಧಿ ಸಲ್ಲಿಸಿದ ಅಪೀಲು ಇತ್ಯರ್ಥವಾಗುವವರೆಗೆ ಅಮಾನತಿನಲ್ಲಿಡಬಹುದು ಎಂಬ ಸಂದೇಶ ದೇಶದೊಳಗೆ ಹರಡಿಬಿಟ್ಟಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ವೇ ಅಲ್ಲ. ಈಗ ನೋಡಿ, ಅಪರಾಧಿ ಜಾಮೀನು ಪಡೆದು ಹೊರಗೆ ಬಂದ್ರೆ ಸಾಕ್ಷ್ಯವನ್ನು ನಾಶಪಡಿಸಲು ಸಾಧ್ಯವಾಗಬಹುದು. ಅದು ಕೂಡ ಸೆಂಗರ್ ರಂತಹ ಬಲಾಢ್ಯ ಪ್ರಭಾವಿ ಅಪರಾಧಿ ಹೀಗೆ ಮಾಡಬಹುದು ಎಂಬುದಕ್ಕೆ ಸಂತ್ರಸ್ತೆಯ ಹೋರಾಟದ ಹಾದಿ ಸಾಕ್ಷ್ಯವನ್ನು ನೀಡ್ತಾ ಇದೆ. ಸೆಂಗರ್ ಸಾಮಾನ್ಯನಲ್ಲ. ಆತ ವಿವಿಧ ಪಕ್ಷಗಳಿಂದ 4 ಬಾರಿ ಉತ್ತರ ಪ್ರದೇಶದ ವಿಧಾನಸಭೆಗೆ ಶಾಸಕನಾಗಿ ಆಯ್ಕೆಯಾದವನು. ಉನ್ನತ ಜಾತಿಯ ಬಲ ಕೂಡ ಅವನ ಬಳಿ ಇದೆ. ಹಾಗಿದ್ದರೆ ಬದಲಾದ ಭಾರತದಲ್ಲಿ ಏನೂ ಆಗ್ಬೋದು. ವೀಕ್ಷಕರೇ, ನಿಮ್ಗೂ ನೆನಪಿರ್ಬೋದು, 2002ರ ಗುಜರಾತ್ ದಂಗೆಯ ವೇಳೆ ಸಾಮೂಹಿಕ ಅತ್ಯಾಚಾರಕ್ಕೊಳಗಾಗಿದ್ದ ಬಿಲ್ಕಿಸ್ ಬಾನು ಪ್ರಕರಣ. ಅದರಲ್ಲಿ 11 ಮಂದಿ ಶಿಕ್ಷೆಗೊಳಗಾಗಿದ್ದು, ಗುಜರಾತ್ ಸರ್ಕಾರ 2022ರಲ್ಲಿ ಸಂಸ್ಕಾರಿ ವ್ಯಕ್ತಿಗಳು ಎನ್ನುತ್ತಾ 11 ಅಪರಾಧಿಗಳನ್ನು ಬಿಡುಗಡೆಗೊಳಿಸಿತ್ತು. ಹಾಗಿದ್ದರೆ ಅಧಿಕಾರದಲ್ಲಿರುವ ಬಲಾಢ್ಯರು ತಮಗೆ ಬೇಕಾದವರನ್ನು ಜೈಲಿನಿಂದ ಈಚೆಗೆ ತರಲು ಸಾಧ್ಯವಿದೆ ಎಂಬುದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ. ಬಿಲ್ಕಿಸ್ ಬಾನು ಪ್ರಕರಣದ ಎಲ್ಲ 11 ಅಪರಾಧಿಗಳನ್ನು ಸುಪ್ರೀಂ ಕೋರ್ಟ್ ಮತ್ತೆ ಜೈಲಿಗೆ ಕಳುಹಿಸಿದೆ. ಈಗ ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟ ದಿಲ್ಲಿ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಸಂತ್ರಸ್ತೆ ಪ್ರತಿಭಟಿಸಿದ್ದಾಗ ದಿಲ್ಲಿ ಪೊಲೀಸರು ಬಲವಂತದಿಂದ ತೆರವುಗೊಳಿಸಿದ್ದಾರೆ. ಇದನ್ನು ಸೂಚಿಸಿ ರಾಹುಲ್ ಗಾಂಧಿ ಹೇಳಿದ್ದು, ನಮ್ಮದು ಕೇವಲ ಮೃತ ಅರ್ಥವ್ಯವಸ್ಥೆ ಮಾತ್ರ ಆಗಿಲ್ಲ, ಅಮಾನವೀಯ ಘಟನೆಗಳ ಜೊತೆ ಒಂದು ಮೃತ ಸಮಾಜ ಕೂಡ ಆಗಿಬಿಟ್ಟಿದ್ದೇವೆ ಎಂದಾಗಿದೆ. ಬದಲಾದ ಭಾರತದ ಇಂದಿನ ಸ್ಥಿತಿ ಇದು. ನ್ಯಾಯ ಕೇಳಿದವರ ಮೇಲೆಯೇ ವ್ಯವಸ್ಥೆ ಬಲ ಪ್ರಯೋಗಿಸುತ್ತಿದೆ. ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿಯೊಡನೆ ಸಂತ್ರಸ್ತೆ ಕಾನೂನಾತ್ಮಕ ನೆರವಿಗೆ ಸಹಾಯವನ್ನು ಕೋರಿದ್ದು ಮತ್ತು ಅವರು ನೆರವು ನೀಡುವುದಾಗಿ ಭರವಸೆ ನೀಡಿರುವುದು ಕೂಡ ವರದಿಯಾಗಿದೆ. ಅತ್ಯಾಚಾರಿಗಳಿಗೆ ಜಾಮೀನು ಮತ್ತು ಪೀಡಿತೆಯೊಂದಿಗೆ ಅಪರಾಧಿಯಂತಹ ವರ್ತನೆ, ಇದು ಎಂತಹ ನ್ಯಾಯ? ರಾಹುಲ್ ಮುಂದಿಟ್ಟಿರುವ ಪ್ರಶ್ನೆ. ನ್ಯಾಯಕ್ಕಾಗಿ ಧ್ವನಿ ಎತ್ತುವ ಧೈರ್ಯ ವಹಿಸಿದ್ದು ಸಂತ್ರಸ್ತೆಯ ತಪ್ಪು ಆಗಿದೆಯಾ? ಅಪರಾಧಿಗೆ ಜಾಮೀನು ಸಿಕ್ಕಿದ್ದು ತುಂಬಾ ನಿರಾಶಾಜನಕ ಮತ್ತು ನಾಚಿಕೆಗೇಡು. ಇದು ಪದೇ ಪದೇ ಪೀಡನೆ ನೀಡಲಾಗುತ್ತಿದ್ದ ಸಂತ್ರಸ್ತೆ ಹೆದರಿಕೆಯಿಂದಲೇ ಬದುಕಬೇಕಾ? ಇವೆಲ್ಲ ರಾಹುಲ್ ಗಾಂಧಿಯ ಮಾತುಗಳು. ಸೆಂಗರ್ಗೆ ಶಿಕ್ಷೆ ತೆಗೆಸಿಕೊಳ್ಳುವುದಕ್ಕಾಗಿ ಸಂತ್ರಸ್ತೆ ನಡೆಸಿದ ಹೋರಾಟವೇ ಬಹಳ ದೊಡ್ಡದು. 2017 ಜೂನ್ 4ಕ್ಕೆ 17 ವರ್ಷದ ಸಂತ್ರಸ್ತೆ ಬಾಲಕಿ ಕೆಲಸ ಹುಡುಕಿಕೊಂಡು ಸೆಂಗರ್ ಬಳಿಗೆ ಬಂದಿದ್ದಳು. ಆಗ ಶಾಸಕ ಆಗಿದ್ದ ಸೆಂಗರ್ ಅವಳ ಮೇಲೆ ಅತ್ಯಾಚಾರ ಎಸಗಿದ್ದ. ಹೀಗಾಗಿ 1 ವಾರದ ನಂತರ ಈತನ ಸಂಗಡಿಗರು ಹುಡುಗಿಯನ್ನು ಎತ್ತೊಯ್ದು ಸಾಮೂಹಿಕ ಅತ್ಯಾಚಾರ ನಡೆಸಿದ್ದಾರೆ. ಇದನ್ನೆಲ್ಲ ಹೇಳಿಕೊಂಡು ನ್ಯಾಯ ಪಡೆಯಲು ಸಂತ್ರಸ್ತೆ ಹೊರಟಾಗ ಆಕೆಯ ತಂದೆಯ ಮೇಲೆ ಸೆಂಗರ್ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆ. ಪೊಲೀಸರು ಆರೋಪಿಗಳನ್ನು ಬಂಧಿಸುವ ಬದಲಾಗಿ ತೀವ್ರವಾಗಿ ಗಾಯಗೊಂಡಿದ್ದ ತಂದೆಯನ್ನೇ ಬಂಧಿಸುತ್ತಾರೆ. ಆರೋಪಿ ಸೆಂಗರ್ನ ಸಹೋದರ ಮತ್ತು ಸಂಗಡಿಗರು ತನ್ನ ಮೇಲೆ ಹಲ್ಲೆ ನಡೆಸಿದ್ದು ಎಂದು ತಂದೆ ಹೇಳಿದರು. ಪೊಲೀಸರು ಕೇಳುವ ಪರಿಸ್ಥಿತಿಯಲ್ಲಿರಲಿಲ್ಲ. ಇಲ್ಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಬೇಕಿತ್ತು, ಆದರೆ ಅವರು ಬಂಧಿಸಿದ್ದು ಆರೋಪಿಗಳನ್ನೆಲ್ಲ, ಗಾಯಗೊಂಡಿದ್ದ ಸಂತ್ರಸ್ತೆಯ ತಂದೆಯನ್ನೇ ಬಂಧಿಸುತ್ತಾರೆ. ಬಹುಶಃ ಉತ್ತರ ಪ್ರದೇಶದ ಪೊಲೀಸರಿಗೆ ಬಲಾಢ್ಯ ಬಿಜೆಪಿ ಶಾಸಕನೊಬ್ಬನ ಸಂಗಡಿಗರ ವಿರುದ್ಧ ಕ್ರಮ ಜರುಗಿಸಲು ಧೈರ್ಯ ಎಲ್ಲಿರುತ್ತೆ? ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ ಅವರ ನೇತೃತ್ವದ ರಾಜ್ಯ ಆಗಿದೆ. ಒಂದು ಕಡೆ ತಂದೆಯ ಮೇಲೆ ಹಲ್ಲೆ, ಇಷ್ಟು ಸಾಲದಕ್ಕೆ ಅವರನ್ನೇ ಬಂಧಿಸಿದ್ದು. ಈಗ ಸಂತ್ರಸ್ತೆಯ ಪಾಡು ಏನು ಆಗಿರ್ಬೋದು? ಅವರು ಏನು ಮಾಡಬೇಕು? ಅದಲ್ಲದೆ ಆರೋಪಿಗಳು ನಿರಂತರ ಬೆದರಿಕೆ ಹಾಕತೊಡಗಿದ್ರು. ಈ ನಡುವೆ
ಸಂತ್ರಸ್ತೆಯ ತಂದೆ ಏಪ್ರಿಲ್ 9ಕ್ಕೆ ನಿಧನ ಹೊಂದಿದ್ರು. ಒಂದರ ನಂತರ ಒಂದರಂತೆ ಹೊಡೆತಗಳನ್ನೇ ಅನುಭವಿಸಿದ ಸಂತ್ರಸ್ತೆ ಇವೆಲ್ಲವನ್ನು ಸಹಿಸಲಾಗದೆ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರ ಮನೆಯ ಮುಂದೆ ಬೆಂಕಿ ಹಚ್ಚಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಈ ಘಟನೆ ನಾಡಿನುದ್ದಕ್ಕೂ ಸದ್ದು ಮಾಡಿತು. ಸಂತ್ರಸ್ತೆಯ ನ್ಯಾಯಕ್ಕಾಗಿ ಸಾರ್ವಜನಿಕರು ಒತ್ತಾಯ ಮಾಡತೊಡಗಿದರು. ಇದೇ ವೇಳೆ ಪೊಲೀಸರು ಇನ್ನೊಂದು ಕಾರನಾಮ ಮಾಡ್ತಾರೆ. ಸಾಕ್ಷಿಯಾಗಿದ್ದ ಸಂತ್ರಸ್ತೆಯ ಚಿಕ್ಕಪ್ಪನನ್ನು ಯಾವುದೋ ಕೇಸಿನಲ್ಲಿ ಸಿಲುಕಿಸಿ ಜೈಲಿಗಟ್ಟಿದ್ದಾರೆ. 2019ರಲ್ಲಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ಗೆ ಸಂತ್ರಸ್ತೆ ಪತ್ರ ಬರೆದರು. ಇಷ್ಟರಲ್ಲಿ ಇನ್ನೂ ಒಂದು ಘಟನೆ ನಡೆಯಿತು. ಆಕೆ ಕುಳಿತಿದ್ದ ಕಾರಿಗೆ ಟ್ರಕ್ ಡಿಕ್ಕಿ ಹೊಡೆಯಿತು. ಘಟನೆಯಲ್ಲಿ ಸಂತ್ರಸ್ತೆ ಮತ್ತು ಆಕೆಯ ವಕೀಲ ಗಂಭೀರವಾಗಿ ಗಾಯಗೊಂಡರು. ಕುಟುಂಬದ ಇಬ್ಬರು ಮಹಿಳೆಯರು ಮೃತಪಟ್ಟರು. ನಂತರ ಗಾಯಾಳು ವಕೀಲರು ಕೂಡ ಮೃತಪಟ್ಟರು. ಸುಪ್ರೀಂ ಕೋರ್ಟ್ ಸೆಂಗರ್ ಮತ್ತು ಸಂಗಡಿಗರ ವಿರುದ್ಧ ದಾಖಲಾಗಿದ್ದ ಎಲ್ಲ 5 ಪ್ರಕರಣಗಳನ್ನು ದಿಲ್ಲಿಗೆ ವರ್ಗಾಯಿಸುವಂತೆ ಆದೇಶಿಸಿತು. ಸಂತ್ರಸ್ತೆಯನ್ನು ಲಕ್ನೋ ಆಸ್ಪತ್ರೆಯಿಂದ ದಿಲ್ಲಿಯ ಏಮ್ಸ್ಗೆ ಕರೆತರಲಾಯಿತು. ಇಷ್ಟೆಲ್ಲ ಘಟನೆಗಳ ಮೇಲೆ ಘಟನೆಗಳು ನಡೆದರೂ ಬಿಜೆಪಿ ಸೆಂಗರ್ ಅನ್ನು ಉಚ್ಚಾಟಿಸಿರಲಿಲ್ಲ. ದೇಶಾದ್ಯಂತ ವಿರೋಧ ಸೃಷ್ಟಿಯಾದಾಗ ಬಿಜೆಪಿ ಸೆಂಗರ್ ಅನ್ನು ಉಚ್ಚಾಟಿಸಿತು. ಯೋಗಿ ಆದಿತ್ಯನಾಥ್ ಅನಂತರ ಈ ಪ್ರಕರಣವನ್ನು ಸಿಬಿಐಗೆ ಒಪ್ಪಿಸಿದರು. ಸಿಬಿಐ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಿತು. ಪ್ರಕರಣದಲ್ಲಿ ದಿಲ್ಲಿ ತೀಸ್ ಹಜಾರಿ ಕೋರ್ಟ್ನಲ್ಲಿ ವಿಚಾರಣೆ ನಡೆದು 2019 ಡಿಸೆಂಬರ್ 16ಕ್ಕೆ ಸೆಂಗರ್ ಅನ್ನು ಅಪರಾಧಿ ಎಂದು ಕೋರ್ಟ್ ತೀರ್ಮಾನಿಸಿತು. ಡಿಸೆಂಬರ್ 20ಕ್ಕೆ ಅಪರಾಧಿಯು ತನ್ನ ಉಳಿದ ಜೀವಮಾನವನ್ನು ಜೈಲಿನಲ್ಲಿ ಕಳೆಯಬೇಕೆಂದು ತೀರ್ಪು ನೀಡಿತು. ಈಗ ದಿಲ್ಲಿ ಹೈಕೋರ್ಟ್ ಅದೇ ಅಪರಾಧಿ ಸೆಂಗರ್ ಸಲ್ಲಿಸಿದ ಮೇಲ್ಮನವಿಯು ಇತ್ಯರ್ಥವಾಗುವವರೆಗೆ ತೀರ್ಪನ್ನು ಅಮಾನತಿನಲ್ಲಿರಿಸಿದ್ದು. ಬಾಲ್ಕಿಸ್ ಬಾನು ಪ್ರಕರಣ, ಉನ್ನಾವೋ ಪ್ರಕರಣಗಳಲ್ಲಿ ಇಂತಹದ್ದು ನಡೆಯುತ್ತಿದೆ. ಉತ್ತರಾಖಂಡದ ಅಂಕಿತ ಭಂಡಾರಿ ಹತ್ಯೆ ಪ್ರಕರಣದಲ್ಲಿ ವಿಐಪಿಯೊಬ್ಬ ಶಾಮೀಲಾಗಿದ್ದಾನೆ ಎಂದು ಅವರ ತಾಯಿ ಸೋನಿ ದೇವಿ ನ್ಯಾಯಕ್ಕೆ ಮೊರೆ ಇಡುತ್ತಿದ್ದಾರೆ. ಕಾಂಗ್ರೆಸ್ ಸಿಬಿಐ ತನಿಖೆಗೆ ಆಗ್ರಹಿಸುತ್ತಿದೆ. ಯಾರು ಈ ವಿಐಪಿ? ಬದಲಾದ ಭಾರತದಲ್ಲಿ ದುರ್ಬಲರನ್ನು ಕೇಳುವವರಿಲ್ವೇ? ಪ್ರಬಲರು ಏನು ಮಾಡಬಹುದು ಎಂಬಲ್ಲಿಯೇ ಇಂದಿನ ವ್ಯವಸ್ಥೆ ಬಂದು ನಿಂತಿದೆ. ಉನ್ನಾವೋ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನ ತಡೆಯಾಜ್ಞೆ ಸಂತ್ರಸ್ತೆಯಲ್ಲಿ ಭರವಸೆ ಮೂಡಿಸುತ್ತಿರಬಹುದು. ಅಭಿಪ್ರಾಯ ತಿಳಿಸಿ. ಈ ಹೊತ್ತಿನ ಚರ್ಚೆ ಇಷ್ಟೇ. ನಾನು ಮಂಚಿ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ. ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್.